ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆನ ನೀವು ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ನಾನೀಗ ಇಲ್ಲಿ ಹೇಳಕ್ಕೆ ಹೊರಟಿರೋ ಕತೆ ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯ, ಚಂದ್ರ ಮತ್ತು ನಕ್ಷತ್ರ, ಇವರ ಬಗ್ಗೆ ನಾನು ಒಂದು ಕಥೆನ ಹೇಳ್ತೀನಿ. ಹೀಗೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರ ಮೂರು ಜನ ಒಂದು ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ನಾನು ಈ ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ, ಅದಕ್ಕೆ ನಾನೇ ಶ್ರೇಷ್ಠ ಅಂತ ಹೇಳ್ತಾನೆ. ಆಗ ಚಂದ್ರ, ಇಲ್ಲ, ನಾನು ಈ ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ, ನಾನೇ ಶ್ರೇಷ್ಠ ಅಂತ ಚಂದ್ರ ಹೇಳ್ತಾನೆ. ಆಮೇಲೆ ನಕ್ಷತ್ರಗಳು ಹೇಳ್ತವೆ, ನೀವು ಜಗತ್ತಿಗೆ ಬೆಳಕನ್ನು ಕೊಡ್ತೀರಾ, ಆದರೆ ನಾನು ಕೂಡ ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ. ಅದರಲ್ಲೂ ಬೆಳಕನ್ನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರು ಮತ್ತು ಮಕ್ಕಳು ನನ್ನನ್ನು ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕೆ ನಾನೇ ಶ್ರೇಷ್ಠ ಅಂತೇಳಿ ನಕ್ಷತ್ರ ಹೇಳುತ್ತೆ. ಆಗ ಸೂರ್ಯ, ಸುಮ್ಮನೆ ನಾವೇ ಯಾಕೆ ಜಗಳ ಆಡೋದು, ವಾದ ಮಾಡೋದು, ನಾವು ಬ್ರಹ್ಮದೇವನ ಹತ್ರ ಹೋಗೋಣ, ಬ್ರಹ್ಮದೇವನ ಹತ್ರ ಕೇಳೋಣ, ನಾವು ಇದರಲ್ಲಿ ಯಾರು ಶ್ರೇಷ್ಠ ಅಂತೇಳಿ ಅವರಿಂದನೇ ತಿಳ್ಕೊಳ್ಳೋಣ ಅಂತಂದೇಳಿ ಎಲ್ಲರೂ ಬ್ರಹ್ಮದೇವನ ಹತ್ರ ಹೋಗಿ ಕೇಳ್ತಾರೆ. ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ನೀವೇ ಹೇಳಿ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವ, ನಾನು ಹೇಳೋದಕ್ಕೆ ಆಗೋದಿಲ್ಲ, ನಾಳೆ ಒಂದು ಸಭೆಯನ್ನು ಇಟ್ಕೊಳ್ಳೋಣ, ಅಲ್ಲಿ ಇಂದ್ರಾದಿ ದೇವತೆಗಳೆಲ್ಲನೂ ಕರೆಸೋಣ, ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡೋಣ ಅಂತೇಳಿ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ನೆಕ್ಸ್ಟ್ ಡೇ ಅಂದರೆ ಮರುದಿನ ಇಂದ್ರ ಮತ್ತು ಇನ್ನೂ ಮುಂತಾದ ದೇವತೆಗಳೆಲ್ಲರನ್ನು ಕರೆಸಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಬಂದಿರ್ತಾರೆ. ಮತ್ತು ಭೂಲೋಕದಿಂದ ಅಂದರೆ ಭೂಮಿಯಿಂದ ಈ ಮಿಂಚು ಹುಳ ಬರುತ್ತಲ್ಲ, ಆ ಮಿಂಚು ಹುಳ ಆ ಸಭೆಗೆ ಹೋಗಿರುತ್ತೆ. ಹೀಗೆ ಆ ಸಭೆಗೆ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ಇಂದ್ರದೇವ ಎಲ್ಲರನ್ನ ಗಮನಿಸ್ತಾನೆ. ಆದರೆ ಹಣತೆ ಅಂದರೆ ದೀಪ ಹೋಗಿರೋದಿಲ್ಲ ಆ ಸಭೆಗೆ. ಆಗ ಇಂದ್ರ ಆ ದೀಪಕ್ಕೆ ಹೇಳಿ ಕಳಿಸ್ತಾನೆ, ನೀನು ಈ ಸಭೆಗೆ ಯಾಕೆ ಬಂದಿಲ್ಲ, ಬಾ ಅಂತೇಳಿ ಹೇಳಿ ಕಳಿಸ್ತಾರೆ. ಆಗ ದೀಪ ಆ ಸಭೆಗೆ ಹೋಗುತ್ತೆ, ಕೂತ್ಕೊಳ್ಳುತ್ತೆ. ಹೀಗೆ ಎಲ್ಲರೂ ಅವ್ರವ್ರ ವಾದವನ್ನು ಹೇಳ್ತಾರೆ. ಮೊದಲು ಸೂರ್ಯದೇವ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಈ ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ, ಅದರಿಂದ ನಾನೇ ಶ್ರೇಷ್ಠ, ಬೆಳಕಿನ ಜೊತೆಗೆ ನಾನು ಬಿಸಿಲನ್ನು ಕೂಡ ಕೊಡ್ತೀನಿ, ಅದಕ್ಕೆ ನಾನೇ ಶ್ರೇಷ್ಠ ಅಂತೇಳಿ ಸೂರ್ಯದೇವ ವಾದ ಮಾಡ್ತಾರೆ. ಹೀಗೆ ಚಂದ್ರ, ನಕ್ಷತ್ರ ಹೀಗೆ ಅವ್ರವ್ರ ವಾದ ಏನಿದೆಯಾ ಅದನ್ನೆಲ್ಲ ಹೇಳ್ತಾರೆ. ನೆಕ್ಸ್ಟು ಈ ಭೂಲೋಕದಿಂದ ಹೋಗಿರ್ತಾರಲ್ಲ ಮಿಂಚು ಹುಳ, ಆ ಹುಳು ವಾದ ಮಾಡುತ್ತೆ. ನಾನು ಗಾತ್ರದಲ್ಲಿ ಚಿಕ್ಕವನಿರ್ಬೋದು, ಆದರೆ ನಾನು ಕೂಡ ನನ್ನ ಶಕ್ತಿ ಅನುಸಾರವಾಗಿ, ನನ್ನ ಪ್ರಯತ್ನಕ್ಕನುಸಾರವಾಗಿ ನಾನು ಕೂಡ ಬೆಳಕನ್ನು ಕೊಡಬಲ್ಲೆ, ನನ್ನನ್ನು ನೋಡಿ ಜನರು ಖುಷಿ ಪಡ್ತಾರೆ ಅಂತೇಳಿ ಅದ್ರ ವಾದ ಏನಿದೆಯೋ ಅದು ಕೂಡ ಮಾಡುತ್ತೆ. ಈ ಹಣತೆ ಇರುತ್ತಲ್ಲ ದೀಪ, ಅದು ಸುಮ್ಮನೆ ಕೂತಿರುತ್ತೆ. ಆಗ ಇಂದ್ರದೇವ ಹೇಳ್ತಾರೆ, ನೀನು ಯಾಕೆ ಸುಮ್ಮನೆ ಕೂತಿದ್ಯಾ, ನಿನ್ನ ಬಗ್ಗೆ ಏನಿದೆಯಾ ಅದನ್ನು ನೀನು ಹೇಳು ಅಂತ ಕೇಳ್ತಾರೆ. ಆಗ ದೀಪ ಹೇಳುತ್ತೆ, ನಾನು ಇವರೆಲ್ಲರೂ ಥರ ವಾದ ಮಾಡೋದಿಲ್ಲ, ನನಗೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿದರೆ ಅದು ಮುಗಿಯೋವರೆಗೂ ಉರಿಯೋದಷ್ಟೇ ನನ್ನ ಕರ್ತವ್ಯ, ಅದು ನನ್ನ ಕೆಲಸ, ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಮಾಡ್ತಿದ್ದೀನಿ ಹೊರತು ಬೇರೆಯವ್ರ ಮುಂದೆ ನಾನು ಶ್ರೇಷ್ಠ ಅಂತ ಅನ್ನಿಸ್ಕೊಳಕ್ಕೋಸ್ಕರ ಮಾಡ್ತಾಯಿಲ್ಲ, ನನ್ನ ಕರ್ತವ್ಯನ ನಾನು ಪಾಲನೆ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ತನ್ನನ್ನು ತಾನು ಸುಟ್ಕೊಂಡು ಜಗತ್ತಿಗೆ ಬೆಳಕನ್ನು ಕೊಡ್ತಾಯಿದ್ದೀನಿ. ಈಗ ಸೂರ್ಯ ಹಗಲತ್ತು ಮಾತ್ರ ಬೆಳಕನ್ನು ಕೊಡ್ತಾರೆ, ಚಂದ್ರ ಯಾವತ್ತೋ ತಿಂಗಳಿಗೆ 1 ಸಲ ಅಥವಾ 2 ಸಲ ರಾತ್ರಿ ಹೊತ್ತು ಮಾತ್ರ ಬೆಳಕನ್ನು ಕೊಡ್ತಾನೆ. ಆದರೆ ನಾನು ಜನ ಯಾವಾಗ ಬೇಕು ಅಂತ ಬಯಸ್ತಾರೋ ಆಗ ನಾನು ಅವ್ರಿಗೆ ಬೆಳಕನ್ನು ಕೊಡ್ತೀನಿ, ತನ್ನನ್ನು ತಾನು ಸುಟ್ಕೊಂಡು ಅವರಿಗೆ ನಾನು ಬೆಳಕನ್ನು ಕೊಡ್ತೀನಿ. ನಾನು ಅದಕ್ಕೆ ಇಷ್ಟೆಲ್ಲ ನಾನು ಮಾಡ್ತಿದ್ದೀನಿ, ಅದನ್ನು ನಾನು ಬೇರೆಯವ್ರ ಕಡೆಯಿಂದ ಶ್ರೇಷ್ಠ ಅನ್ನೋ ಪದವಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ, ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅಂತೇಳಿ ದೀಪ ಹೇಳುತ್ತೆ. ಆಗ ಆ ಸಭೆಯಲ್ಲಿ ಇದ್ದಂಥವ್ರು ಎಲ್ರಿಗೂ ದೀಪ ಹೇಳಿದಂಥ ಮಾತು ಇಷ್ಟ ಆಗುತ್ತೆ. ಆಗ ಆ ಸಭೆಯಲ್ಲಿರೋವಂಥವ್ರು ಎಲ್ಲರೂ ಎದ್ದು ನಿಂತು ಆ ಹಣತೆಯ ಮಾತುಗಳನ್ನು ಕೇಳಿ ಚಪ್ಪಾಳೆಯನ್ನು ತಡ್ತಾರೆ. ಎಲ್ಲರೂ ಕೂಡ ಖುಷಿಯನ್ನು
ಪಡ್ತಾರೆ. ಆಗ ಹೇಳ್ತಾರೆ ನೋಡಿ, ದೀಪ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕನ್ನು ಕೊಡುತ್ತೆ. ಈಗ ಯಾರೇ ಆಗಲಿ ಅವ್ರಿಗೋಸ್ಕರ ಅವರು ಏನು ಬೇಕಾದರೂ ಮಾಡ್ತಾರೆ. ನಮಗೆ ಒಳ್ಳೇದಾಗಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಆದರೆ ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಕಷ್ಟಪಡೋದಿದೆಯಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಬದುಕೋದಿದೆಯಲ್ಲ, ಅದು ಶ್ರೇಷ್ಠ. ಅದಕ್ಕೆ ದೀಪ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವ್ರಿಗೆ ಬೆಳ್ಕೊಳ್ತಿದೆ. ಹಾಗಾಗಿ ಇಷ್ಟು ಜನರಲ್ಲಿ ದೀಪ ಅಂದರೆ ಹಣತೆಯೇ ಶ್ರೇಷ್ಠ ಅಂತೇಳಿ ಆ ಸಭೆಯಲ್ಲಿ ಎಲ್ಲರೂ ಆ ದೀಪಕ್ಕೆ ಶ್ರೇಷ್ಠ ಅನ್ನೋ ಪದವಿಯನ್ನು ಕೊಡ್ತಾರೆ. ಅದಕ್ಕೆ ಈಗಲೂ ಕೂಡ ನಾವು ದೀಪನ ತುಂಬ ಶ್ರೇಷ್ಠ ಅಂತ ಪರಿಗಣಿಸ್ತೀವಿ. ಪ್ರತಿನಿತ್ಯ ನಮ್ಮ ಪೂಜೆ ಮಾಡೋವಂಥ ಸಮಯದಲ್ಲಿ ನಮ್ಮ ದೇವರ ಕೋಣೆಯಲ್ಲಿ ಕೂಡ ನಾವು ದೀಪವನ್ನು ಹಚ್ಚಿರ್ತೀವಿ. ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಇದೇ ಥರ ಸುಮಾರು ವೀಡಿಯೋಗಳನ್ನು ಮಾಡಿದ್ದೀನಿ, ತಪ್ಪದೆ ಆ ವೀಡಿಯೋಗಳೆಲ್ಲ ನೋಡಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಎಲ್ರಿಗೂ ಧನ್ಯವಾದಗಳು.